ನಾಗಭೂಷಣ ಅಪ್ಪಾಜಿ ಹಾಗೂ ಪರಮೇಶ್ವರ್ ಕಾಳಮಂದರಿಗೆ ಜನ್ಮದಿನ ಸೇರಿದ ಜನಸಾಗರ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಸಾಯಿ ನಾಗಭೂಷಣ ಅಪ್ಪಾಜಿರವರ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಡಿಎಂಎಸ್ ಜಿಲ್ಲಾಧ್ಯಕ್ಷ ಪರಮೇಶ್ವರ್ ಅವರ ಹುಟ್ಟುಹಬ್ಬವು ಗೆಳೆಯರ ಬಳಗದಿಂದ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಗೆಳೆಯರ ಬಳಗ ಹಾಗೂ ಸಂಬಂಧಿಕರು, ಗ್ರಾಮಸ್ಥರು ಅಲ್ಲದೆ ನಾಗಭೂಷಣ್ ಅಪ್ಪಾಜಿಯವರ ಭಕ್ತಾದಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದರು. ಸ್ಥಳೀಯ ಶಾಸಕ ಸಿದ್ದು ಪಾಟೀಲ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಗುಂಡು ರೆಡ್ಡಿರವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. ಆಳಂದ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಮಹಿಳಾ ನಾಯಕಿ ಮಹೇಶ್ವರಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿ ಜೆಕೆ ಕನ್ನಡ ನ್ಯೂಸ್ಗೆ ಸಂದರ್ಶಿಸಿ ಮಾತನಾಡಿದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಕಳೆದ ಬಾರಿ ಒಂದು ತಾಲೂಕು ಪಂಚಾಯತ್ನಿಂದ ಒಂದು ಸ್ಪರ್ಧೆಯನ್ನು ಮಾಡಿ ತಾಲೂಕು ಪಂಚಾಯತ್ ಸದಸ್ಯರಾಗದಂಥವರು ಇವತ್ತಿನ ದಿನ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಣ್ಣ ತಮ್ಮಂದಿರು ಅಂತೇಳಿ ಹೇಳ್ಬೋದು. ಆ ರೀತಿಯಾಗಿ ಇವತ್ತಿನ ದಿನ ಅದ್ದೂರಿಯಾಗಿ ತಮ್ಮ ಜನ್ಮದಿನವನ್ನು ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತೀನಿ. ನಮಸ್ಕಾರ ಸರ್. ಇವತ್ತು ನಮ್ಮ ಪ್ರತಿ ವರ್ಷ ನಾನು ಹುಟ್ಟುಹಬ್ಬ ಶಿರ್ಡಿಯಲ್ಲಿ ನಮ್ಮ ಅಪ್ಪಾಜಿ ಅವರು ಹುಟ್ಟುಹಬ್ಬ ಇರುತ್ತೆ, ಅಲ್ಲೇ ಹೋಗಿ ಆಚರಣೆ ಮಾಡ್ಕೊತಿದ್ದೆ. ಈ ಸರಿ ಅಂಧ ಮಕ್ಕಳಿಗೆ ನಮ್ಮ ಸ್ನೇಹಿತರ ಬಳಗ ಕಮಲ್ ಹೆಗಡೆ ಅವರು 120 ಪೆನ್ನು ನೋಟ್ಬುಕ್ ವಿತರಣೆ ಮಾಡುವ ಮೂಲಕ, ಅದಾದ ನಂತರ ಇಲ್ಲಿ ಫಂಕ್ಷನ್ ಹಾಲ್ನಲ್ಲಿ ಅಪ್ಪಾಜಿ ಅವರ 64ನೇ ಹುಟ್ಟುಹಬ್ಬ ಇದೆ ಇವತ್ತು. ಅಪ್ಪಾಜಿ ಅವರು ಹುಟ್ಟುಹಬ್ಬ ದಿನಾಂಕ ಯಾರಿಗೂ ಕೂಡ ಹೇಳಿಲ್ಲ, ಅದು ನನಗೆ ಮಾತ್ರ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ ನನ್ನ ಹುಟ್ಟುಹಬ್ಬನೂ ಅದೇ ದಿನಾಂಕ ಇತ್ತು. ಅದೇ ಕಾರಣ ಮೂಳ್ಕೆರೆದಲ್ಲಿ ಹುಟ್ಟಿ ಬೆಳೆದಿರೋರು ಅಪ್ಪರು ಮಹಾರಾಷ್ಟ್ರದಲ್ಲಿ ಬಹಳಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಅಪ್ಪರು ಸಾಕ್ಷಾತ್ ಶಿರ್ಡಿ ಸಾಯಿಬಾಬಾಗೆ ತೆಗಿಬಾರ್ದು, ಇವ್ರಿಗೆ ಬಿಡಬಾರ್ದು ಅಂದಂಗೆ ಅವ್ರ ಸ್ವರೂಪನೇ ಇವತ್ತು ಅಪ್ಪಾಜಿ ಅವರು ಇದ್ದಾರೆ. ನಮ್ಮ ಮೂಳ್ಕೆರೆ ಗ್ರಾಮದಿಂದ ಸುಮಾರು ಎಲ್ಲ ಸಮುದಾಯದವರು ಬಂದು ಅಪ್ಪಾಜಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ನಮ್ಮ ಸ್ನೇಹಿತರ ಬಳಗ ಆಗಿರ್ಬೋದು, ಅಪ್ಪಾಜಿ ಅವರ ಭಕ್ತದೇ ಆಗಿರ್ಬೋದು, ಎಲ್ಲರಿಗೂ ನಿಮ್ಮ ಜೆಕೆ ನ್ಯೂಸ್ ಮೂಲಕ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆ ಕೋರುತ್ತೇನೆ. ಹಾಗೆ ಈ ಬಂದಿರ್ತಕ್ಕಂಥವ್ರು ಎಲ್ಲರೂ ನಾನು ಮರೆಯೋಕ್ಕಾಗಲ್ಲ ಈ ಕ್ಷಣ. ನಾನು ಅಂದ್ಕೊಂಡೂ ಇಲ್ಲ ಸರ್, 2 ದಿವಸದಲ್ಲಿ ಎಲ್ಲ ನಮ್ಮ ಸ್ನೇಹಿತರು ಕೂಡಿ ಅಪ್ಪಾಜಿ ಅವ್ರದ್ದು ನಿಮ್ಮದು ಬರ್ಡೇ ವೀರಭದ್ರೇಶ್ವರ ಫಂಕ್ಷನ್ ಹಾಲ್ನಲ್ಲಿ ಮಾಡೋಣ, ವೀರಭದ್ರೇಶ್ವರ ಫಂಕ್ಷನ್ ಹಾಲ್ ಬುಕ್ ಮಾಡಿದ್ದೇವೆ ಅಂತಂತ ಹೇಳಿದ್ದಾರೆ. ಅವರೇ ಕಟೌಟ್ ಹಾಕ್ಸಿದ್ದಾರೆ. ಕಟೌಟ್ ಹಾಕ್ಸಿದ ನಂತರ ನಾವು ಶಿರ್ಡಿ ಹೋಗ್ಬೇಕಂತ ನಾನೇ ವಿಚಾರ ಮಾಡಿದೆ. ಅಪ್ಪಾಜಿಗೆ ಒಂದು ಕಾಲ್ ಮಾಡಿದಾಗ, ಇಲ್ಲ ಮಗ ನಾನು ಬರ್ತೀನಿ ಅಂತಂದ. ಇಷ್ಟು ಗ್ರ್ಯಾಂಡ್ ಆಗುತ್ತಂತ ನಾನು ಅಂದ್ಕೊಂಡಿಲ್ಲ. ಎಲ್ಲ ನಮ್ಮ ಆತ್ಮೀಯರು ಎಲ್ಲ ಊರು ಜನ ಇದ್ದಾರೆ ನಮ್ಮವರು ಭಾಳಷ್ಟು. ಇಲ್ಲಿ ನಿನ್ನೆಯಿಂದ ನಮ್ಮ ಗಡವಂತಿ ಟೀಮ್ ಆಗಿರ್ಬೋದು, ಆಮೇಲೆ ಸಿಂದಿನಕೆರೆ ಟೀಮ್ ಆಗಿರ್ಬೋದು, ನಮ್ಮ DMS ಸಂಘಟನೆ ತಾಲೂಕಾಧ್ಯಕ್ಷ ಪಪ್ಪುರಾಜ್ ಛತ್ರೆ ಹಾಗೂ ಪ್ರವೀಣ್ ಹೊಂಬಳೆ, ಹಾಗೆ ನಮ್ಮದು ಪ್ರಭುನೇಳಿಗೆ ಬಲಭೀಮ್ ಹುಲಿಮನಿ, ಎಲ್ಲರೂ ಭಾಳಷ್ಟು 1-2 ದಿವಸದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಗಡವಂತಿ ಟೀಮ್ ಅಂತೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಭಾಳಷ್ಟು ಇದು ಮಾಡಿದ್ದಾರೆ. ಅವರಿಗೆ ನಾನು ಏನು ಮಾಡಬೇಕಂತನೂ ನನಗೆ ಇದು ಆಗ್ತಿಲ್ಲ. ಅಪ್ಪಾಜಿ ಅವರ ಆಶೀರ್ವಾದ ಮೂಲಕ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನನ್ನ ಕೈಯಿಂದ ಏನೇನು ಹೆಲ್ಪ್ ಆಗುತ್ತೆ ಅದು ಹೆಲ್ಪ್ ಮಾಡ್ತೀನಿ ಅಂತ ನಾನು ಮಾತು ಹೇಳಿ. ಇವತ್ತು ಹುಮ್ನಾಬಾದಲ್ಲಿ ನಮ್ಮ ನಾಗಭೂಷಣ್ ಬಾಬಾ ಅಂತ ಅವರು ಮೂಳ್ಕೆರೆದವರು. ನಾವೆಲ್ಲ ಚಿಕ್ಕವರಿದ್ದಾಗಿನಿಂದ ಅವರನ್ನು ಆಡಿ ನೋಡಿ ಬೆಳೆದವರು. ಮುಂದೆ ಅವರು ಎಲ್ಲಿ ಹೋದ್ರು, ಎಕಡೆ ಹೋದ್ರು ಏನು ಗೊತ್ತಿಲ್ಲ. ಹೋದಾಗ 10-8 ವರ್ಷದ ಆಮೇಲೆ ಗೊತ್ತಾಯಿತು ಅವರು ಸಾಯಿಬಾಬಾನ ಆಜ್ಞೆ ಆಗಿದೆ. ಅವರು ಆಮೇಲೆ ಭೇಟಿಯಾದಾಗ ಅವರೊಂದು ಅದ್ಭುತ ಗುರುಗಳು. ಸಾಯಿಬಾಬಾಗೆ ಗುಡಿಯಲ್ಲಿ ನೋಡ್ತೀವಿ, ಜೀವಂತ ಸಾಯಿಬಾಬಾನ ನಾವು ನೋಡಿದ್ದೀವಿ ಅಂತ ಅನಿಸಿತು ನನಗೆ. ಇವತ್ತು ಅವರ ಜನ್ಮದಿನ. ಹಾಗೆ ಕೂಡ ಇಲ್ಲಿ ನಮ್ಮ ಹುಮ್ನಾಬಾದ್ ತಾಲೂಕಿನ ಪರಮೇಶ್ವರ್ ಅಂತ SC ಘಟಕದ ಮೋರ್ಚಾ ಅಧ್ಯಕ್ಷ BJP ಅಧ್ಯಕ್ಷ ಪರಮೇಶ್ವರ್ ಅವರು ಕೂಡ ಆ ಯುವಕರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವರು ಕೂಡ ಎಷ್ಟು ಅದ್ಭುತವಾಗಿ ಅರೇಂಜ್ ಮಾಡಿದ್ದಾರೆ ಅಂದ್ರೆ, ಈ ಥರ ಶಕ್ತಿ ಬರ್ಲಿಕ್ಕೆ ಅವರೇ ಒಂದು ವೇದಿಕೆ ಮೇಲೆ ಹೇಳಿದ್ರು, ಈ ಗುರುಗಳ ಆಶೀರ್ವಾದ ನನಗೆ ಆ ಶಕ್ತಿ ತುಂಬಿದೆ, ಆ ಶಕ್ತಿಯಿಂದನೇ ಇವತ್ತು ನಾವು ಅದ್ಭುತ ಕಾರ್ಯಕ್ರಮ ಆಯೋಜಿಸಲು ನಮಗೆ ಶಕ್ತಿ ತುಂಬಿದೆ ಅಂತ ಹೇಳಿದರು. ಆಚರಣೆ ಮಾಡ್ತಾ ಇದ್ದಾರೆ. ಬನ್ನಿ ಇದರ ಕುರಿತಾಗಿ ಅಪ್ಪಾಜಿ ಅವರ ಜೊತೆ ಮಾತಾಡೋಣ. ನಮಸ್ಕಾರ ಬಿಡಿ. ಇವತ್ತಿನ ದಿವಸ ನಮ್ಮ ಅಪ್ಪಾಜಿ ಹುಟ್ಟಿದಬ್ಬ.
ನಮ್ಮ ಶಿರಡಿ ಸಿದ್ಧ ಶಿವಯೋಗಿ ಪೀಠ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಜರಕಟ್ಟಿ ಸಂಗಮದ ತಾಲೂಕಾ ಆಯ್ಕೆಯಾಗಿದೆ. ಶಿರಡಿ ಶಾಖಾ ಮಠದಿಂದ ನಮ್ಮ ಹುಮನಾಬಾದ್ ತಾಲೂಕಿಗೆ ನಮ್ಮ ಪರಮೇಶ್ವರ ಹುಟ್ಟಿದಕ್ಕೋಸ್ಕರ ತಾವು ಬರ್ಮಾಡ್ಕೊಂಡಿದ್ರು. ಅದೇ ಥರ ಇದೇ ತಾರೀಕು ನಾನು ಹುಟ್ಟಿದಪ್ಪ ಇದೆ. ನನ್ನ ಜೀವನದಲ್ಲಿ ಮೊದಲನೇ ಸಲ ನಾನು ಹುಟ್ಟಿದಬ್ಬ ಭಕ್ತರು ಆಚರಿಸ್ತಾ ಇದ್ದಾರೆ. ತಾವು ಬರಬೇಕಂತ ಬಂದು ಅದೇ ಥರ ನಮ್ಮ ಸಮಾಜ, ಧರ್ಮ, ಜಾತಿ, ಭೇದ ಭಾವ ಎಲ್ಲದನ್ನೇ ನಮ್ಮ ಪರಿವಾರ ಬೆಳಿಬೇಕಂತ ಹೇಳಿ ನಾನೆಲ್ಲರಿಗೂ ಇನ್ನೊಂದ್ಸಲ ಈ ಹುಟ್ಟು ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಜೈ ಕರ್ನಾಟಕ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.